ಕರೆಕ್ಟಾಗಿ ಹೋಗಿ ಬೀಳೋ ಥರ ಬರ್ತೀನಿ ನಾನು. ಗಾಯ್ಸ್ ಇವನು ಕಾರಲ್ಲಿ ಹೆಂಗಿಲ್ಲ ಆಟ ಆಡ್ತವನೆ. ಎಲ್ಲ ಸಿಗುತ್ತೆ ಅನ್ಕೊಂತಿದೀವಿ. ಲಿಕ್ಕರ್ ಸಪ್ಲೈ ಇರ್ಬೋದು. ಹರ್ಷ ಡ್ಯಾಡೀಸ್ ಹೋಮ್. ವಾಟ್ ಈಸ್ ಅಪ್? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಗೈಸ್. ಏನು ಅಂದ್ರೆ ಎದ್ದಿದ ತಕ್ಷಣ ಎತ್ಕೊಂಡ್ಬಂದಿದ್ದೀನಿ ಫಿಶ್ಗೆ ಫೀಡ್ ಹಾಕಕ್ಕೆ ಬಂದಿದ್ದೀನಿ ಗಾಯ್ಸ್. ಮತ್ತೆ ಇವತ್ತು ಎಲ್ಲೋ ಹೋಗ್ಬೇಕು, ಅದು ಎಲ್ಲೋ ಅಂತ ಹೋದ್ಮೇಲೆ ತೋರಿಸ್ತೀನಿ. ನೋಡ್ತಾ ಇರಿ ನಮ್ ವ್ಲಾಗ್ಸ್, ಮಿಸ್ ಮಾಡ್ತೀರಾ ನೋಡಿ ಗೈಸ್. ಬಂದವೆಲ್ಲ ಉಣ್ಣಕ್ಕಾದ್ರೆ ಬೇಗ ಬಂದ್ಬಿಡ್ತವೆ. ನೋಡಿ ಹೆಂಗ್ ಕಿತ್ತಾಡ್ತಾ ಇದಾವ, ನೋಡ್ದಾ ಉಣ್ಣಕ್ಕಾದ್ರೆ ಬೇಗ ಬರ್ತವೆ ಗೈಸ್. ಇವು ಎಂತ ಹೂ ಅಂದ್ರೆ ಆಗಿದೆ ಗೈಸ್ ಎಲ್ಲ. ಒಂದೊಂದ್ ಕೆಜಿ 800-900 ಗ್ರಾಮ್ ಆಗಿದಾವೆ. ಒಂದೂವರೆ ಕೆಜಿನೂ ಆಗಿದಾವೆ. ಇನ್ನೊಂದ್ ತಿಂಗಳು 1.5 ತಿಂಗಳು ಗೈಸ್ ಎಚ್ತಾರೆ. ಮತ್ತೆ ಇದನ್ನ ನೋಡಿ, ಹಾಕಿದ್ದು 1 ನಿಮಿಷಕ್ಕೆ ಖಾಲಿ. ನೋಡಿ ಗೈಸ್, ಇದು ಜಿಮ್ ರೂಮ್, ಬಟ್ ಎಕ್ವಿಪ್ಮೆಂಟ್ಸೇ ಇಲ್ಲ. ತರಕ್ಕೆ ಹಣ್ಣು ಬಾರ ಅಲ್ಲಿ ಸಾವಿರ ಕೊಟ್ಟು ಸೇರ್ಕೊಂಡು ಜಿಮ್ಗೆ ಹೋಗ್ತೀರಾ, ವೇಸ್ಟ್ ಆಗತ್ತೆ ಗೈಸ್ ಅದು. ಇಲ್ಲಿ ನೋಡಿ ಜಿಮ್ ರೂಮ್ ಇದೆ, ಎಕ್ವಿಪ್ಮೆಂಟ್ ತಂದ್ಕೊಂಡ್ರೆ ಇಲ್ಲೇ ಮಾಡ್ಬೋದು ಆರಾಮಾಗಿ. ಇವಾಗ ಆದರ್ಶು 20 ಡಿಪ್ಸ್ ಹೊಡಿತಾರೆ. ಭಾಷೆಯಂದು ಏತಕ್ಕೆ ಎದ್ದಕ್ಕಿದ್ದ ಹಾಗೆ ಖುಷಿ ಉಳ್ಕೊಂಡಿದ್ರೆ ನಿದ್ದೆ ಬರಲಿಲ್ಲ. ಈಗ ಎದ್ದು ಬಂದಷ್ಟೊತ್ತಿಗೆ ನಿದ್ದೆ ಬರ್ತಿದೆ. ಡಿಪ್ಸ್ ಹೊಡಿ ನೋಡಿ ಗೈಸ್, ಇನ್ನ ಚೆಂಗ್ಲು ಇವಾಗ ಆಡೋದೇ ಬಿಟ್ಟಿಲ್ಲ. ಎಷ್ಟೋ ನಿನ್ಗೇಜು? 2 ವರ್ಷನಾ? ಉಲ್ಲಾಸದ ಅವತ್ತು ಬ್ರೆಡ್ ಬಿದ್ದಿನ ಹೌದು ಗೈಸ್, ಅದನ್ನು ಎಡಿಟ್ ಮಾಡಬೇಕು. ಅದು ಎಡಿಟ್ ಮಾಡಿಲ್ಲ. ನೀನು ಬ್ರೈಟು ಬಿದ್ದು ಬ್ಲಾಗ್ ಇದೆ, ಬಟ್ ಅದನ್ನು ಎಡಿಟ್ ಮಾಡಿಲ್ಲ. ಅಂಡು ಬಾರ ನನಗೆ, ಯಾವ್ದು ಎಡಿಟ್ ಮಾಡೋದು? ಅಂಡು ಬಾರ ನನಗೆ ಕೆಲಸ ಮಾಡಕ್ಕೆ ಅಂಡು ಬಾರ. ಮಾರಮ್ಮಂದು ಡಿಸ್ಕೋ 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 ಮಾರಮ್ಮಂದು ಡಿಸ್ಕೋ ಇದಾಡೋಣ. ಅದು ಬೀಳಲ್ಲ ನೀಟಾಗಿ. ಬೀಳ್ತಾ ಬರ ಹಾಕೋರು ಎಲ್ಲಿ ಹ್ಯಾಂಗ್ ಮಾಡೋದು? ಎಲ್ಲೂ ಹ್ಯಾಂಗ್ ಮಾಡಕ್ಕೆ ಇಲ್ವಲ್ಲೋ ಚಿನ್ನು. ಹಿಂಗೆ ಆಡ್ತೀನಿ ಚಿನ್ನು ನಾನು. ನೋಡಿ ಗೈಸ್, ಈಗ ಇದಕ್ಕೆ ಹಾಕೋಣ ನಾವು. ಗೈಸ್ ಇವಾಗ ಏನು ಅಂದರೆ, ಇದು ಹೋಗಿ ಅಲ್ಲಿ ಬೋರ್ಡ್ ಸೆಂಟರ್ಗೆ ಬಿದ್ದರೆ ನಾನೊಂದು ನಿಮ್ಗೊಂದು ಗಿವ್ ಅವೇ ಕೊಡ್ತೀನಿ. ಬೀಳತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ ಗೈಸ್. ಸೆಂಟರ್ಗಲ್ಲ, ಆ ಬೋರ್ಡ್ ಹತ್ರಕ್ಕೂ ಹೋಗ್ತಾ ಇಲ್ಲ ಗೈಸ್ ಸರಿಯಾಗಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸ್ಯಾಮ್ ಸಮೀರ್ ಇನ್ಸ್ಟಾ ಬಿಗ್ ಫ್ಯಾನ್ ಗೈಸ್. ನೀನು ದಿನಕ್ಕೊಂದು 10 ಸರಿ ಅಲ್ಲ 100 ಸರಿ ಹೇಳ್ತಾನೆ ಅದನ್ನೇ. ವಾಟ್ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಅಂತ. ಏನೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ರಾಜಕೀಯ ಏನಿದ್ರು 3 crore ಡಿಫೆಂಡರಾ, ಲ್ಯಾಂಡ್ ಕ್ರೂಸರ್ ಎಲ್ಸಿ ಬೀಸ್ಟ್, ದ ರಿಯಲ್ ಬೀಸ್ಟ್ ಅಂದ್ರೆ ಅದು. ಗಾಯ್ಸ್ ಈಗ ಹೇರ್ ಕಟ್ ಮಾಡ್ಸಕ್ ಹೋಗ್ತಾ ಇದ್ದೀವಿ. ಹೇರ್ ಕಟ್ ಮಾಡಿಸ್ಬೇಕು. ಹೆಂಗ್ ಮಾಡ್ಸೋದು ಅಂತ ಗೊತ್ತಿಲ್ಲ. ಕಿವಿ ಮೇಲೆ ಕೂತು ಜಾಸ್ತಿ ಬಂದ್ಬಿಟ್ರೆ ಇರಿಟೇಷನ್ ಆಗೋಗುತ್ತೆ ಗೈಸ್. ಅದರಿಂದ ಮಾಡಿಸ್ಬಿಡೋಣ ಕಡೆ ಅಂತ ಹೋಗ್ತಾ ಇದೀವಿ ಈಗ. ಕಮ್ ಆನ್, ಲೆಟ್ಸ್ ಗೋ. ಗಾಯ್ಸ್ ಇವನು ಕಾರಲ್ಲಿ ಹೆಂಗಿಲ್ಲ ಆಟ ಆಡ್ತವನೆ. ಹಂಗೆಲ್ಲ ಮಾತಾಡ್ಬೇಡ.
ಏಯ್ ಮತ್ತೆ ಮನೇಲಿ ನೋಡಿದ್ರೆ ಮೆಟ್ನಲ್ಲಿ ಹೊಡಿತಾರೆ. ಓಡ್ಸ್ಕೋ ಕಾರಲ್ಲಿ ಆಟ ಆಡ್ತಾ ಇದ್ದಾನೆ ಅಂದ್ರೆ ಓಡ್ಸ್ಕೋ. ನೋಡಿ ಗೈಸ್, ಇವಾಗ ನ್ಯಾಚುರಲ್ಸ್ ಹೋಗ್ತಾ ಇದೀವಿ ಹೇರ್ ಕಟ್ ಮಾಡ್ಸಕ್ಕೆ. ಏನ್ ಹೇರ್ ಕಟ್ ಅಂತ ಇನ್ನ ಡಿಸೈಡ್ ಆಗಿಲ್ಲ, ಅಲ್ಲೋಗಿ ಡಿಸೈಡ್ ಮಾಡೋಣ ಬನ್ನಿ. ಕುರಿ ಕಟ್ ಮಾಡಿಸ್ಕೋಬೇಕು ಅನ್ಕೊಂಡಿದೀವಿ ಗೈಸ್. ಫುಲ್ ಝೀರೋ. ಬಟ್ ನಾನ್ ಮಾಡ್ಸಲ್ಲ, ಅವನೇ ಮಾಡ್ಸೋದು. ಇವನೇನೋ ಶೋಕಿ ಮಾಡ್ತಾವ ಗೈಸ್, ಓಕೆ ಮಾಡಕ್ಕಾಗಲ್ಲ. ನೋಡಿ ಸಿಂಗರ್ ನೋಡಿ ಗೈಸ್, ಹುಡುಗಿನೇ ಇಲ್ಲ ಲವಲ್ ಬೀಳ್ತವನಂತೆ. ಗೈಸ್ ಇವನ್ ಕಮೆಂಟ್ ಹಾಕಿ ಗೈಸ್, ಕರೆಕ್ಟ್ ಆಗಿ ಡೈಲಿ ವ್ಲಾಗ್ಸ್ ಮಾಡಕ್ಕೆ. ಎಲ್ಲಾ ವ್ಲಾಗ್ಸ್ ಎಡಿಟ್ ಮಾಡಿದಿರ ಹಂಗೆ ಇಟ್ಕೊಂಡು ಸುಮ್ನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಅವರು ಚಪಡಿ ಕಲ್ನ ಹೆಂಗ್ ಎತ್ಕೊಂಡು ಹೋಗ್ತಿದಾರೆ. ದೋಸ್ತಿ 4 ಜನ ಸೇರ್ಕೊಂಡು ಒಂದ್ ಚಪ್ಪಡಿ ಕಲ್ನ ಎತ್ಬಿಟ್ಟಿದ್ದಾರೆ. ರಾರ ಪಟ್ಕೋರ ಎತ್ರ ಅಂತ ಅವರು ಸ್ಟಾರ್ಟ್ ಮಾಡಿದ್ರು. ನೋಡಿ ಗೈಸ್, ಕಾರ್ ಇಳಿಯೋಕೆ ಎಷ್ಟೊತ್ತು ಮಾಡ್ತಿದ್ದಾನೆ ನೋಡಿ ಅವನು. ಸುಮ್ನೆ ಸ್ಟೇರಿಂಗ್ ಅಲ್ಲಿ ಆ ಕಡೆ ಈ ಕಡೆ ಆಟ ಆಡ್ಕೊಂಡು ನಿಂತವನೆ. ನೋಡಿ ಎಷ್ಟೊತ್ತು ಬರ್ತಿದೆ ನೋಡಿ ಇಲ್ಲಿ. ಗೈಸ್, ಈಗ ಹೇರ್ ಕಟ್ ಬಂದಿದೀವಿ. ಇವಾಗ ಇವನೇನೋ ಮಾಡ್ರನ್ ಮುಳ್ಳೆಟ್ ಮಾಡಿಸ್ತಾನಂತೆ. ಅದು ಹೆಂಗಿರತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಕಾರ್ ಇಲ್ಲೇ ನಿಲ್ಸ್ಬೋದಾಗಿತ್ತು. ಇಡ್ಲಿ ಬರ, ನಾನಂತೂ ಮಾಡ್ಸಲ್ಲ ಹೇರ್ ಕಟ್. ಗೈಸ್ ಹೋಗ್ತಾ ಇದೀವಿ, ನಾನಂತೂ ಮಾಡ್ಸಲ್ಲ ಹೇರ್ ಕಟ್. ನೋಡಿ, ಇದು ಮಾಡ್ರನ್ ಮುಳ್ಳೆಟ್. ತಿರ್ಗಪ್ಪ ಈ ಕಡೆ ಮುಖ ತೋರ್ಸೋದು. ಇದು ಮಾಡ್ರನ್ ಮುಳ್ಳೆಟ್ ಗೈಸ್. ಪಕ್ಕದಲ್ಲಿ ಇರೋ ಶಾಟ ಮಾಹಿರೋ ಬೋಡ್ಸೋದು, ಕೆಳಗಡೆ ಎಲ್ಲ ಬೋಡ್ಸೋದು. ಅದನ್ನ ಮಾಡ್ರನ್ ಮುಳ್ಳೆಟ್ ಅಂತಾರೆ. ಇದನ್ನೇನಂತಾರೆ ಹಿಂಗೆ ನಾವು ಏನಂದ್ರೆ ಇವಾಗ ಮನೆಗೆ ಹೋಗ್ಬೇಕು ಅಷ್ಟೇ, ಸ್ನಾನ ಮಾಡ್ಬೇಕು ಮನೆಗೆ ಹೋಗಿ. ಗೈಸ್ ಏನು ಅಂದ್ರೆ, ಈಗ ಧರ್ಮಸ್ಥಳ ಹೋಗ್ಬೇಕು, ಕ್ಲೀನ್ ಆಗಿ ಎಲ್ಲ ರೆಡಿ ಆಗಿದೀವಿ. ಈ ಕೋಳಿಗಳನ್ನ ಓಡಿಸ್ಬೇಕು, ಈಗ ಒಳಗಡೆ ಓಡಿಸ್ಬೇಕು. ಈ ಜಾನಿ ಫುಲ್ ಲೇಟ್ ಬಂದೈತೆ ಗೈಸ್. ಜಾನಿ ಫುಲ್ ಲೇಟ್ ಬಂದೈತೆ. ಯಾರ್ದಾದ್ರು ಫೀಮೇಲ್ ರಾಟ್ ವೀಲರ್ ಇದ್ರೆ ಹೇಳಿ, ಕ್ರಾಸಿಂಗ್ಗೆ. ಒಳ್ಳೆ ಬ್ರೀಡು ಗೈಸ್, ಒಳ್ಳೆ ಬ್ರೀಡು ನಮ್ ಜಾನಿ. ಇವತ್ತೇನೇನ್ ಕೆಲಸ ಮಾಡಿದ್ವಿ ಅಂದ್ರೆ, ಮೋಟ್ರ್ ಎಲ್ಲ ರೆಡಿ ಮಾಡಿ ಮತ್ತೆ ಹೋಗಿ ಸ್ನಾನ ಗಿನ ಎಲ್ಲ ಮಸ್ತ್ ಆಗಿ ಮಾಡ್ಕೊಂಬಂದು ರೆಡಿ ಆಗಿದೀವಿ. ಬಟ್ ಈಗ ಟೈಮ್ ಆಗೋಗುತ್ತೆ ಹೋಗಕ್ಕೆ. ಆದ್ರೂ ಫಿಶ್ಗೆ ಫೀಟ್ ಹಾಕ್ಬಿಟ್ಟು ಹೋಗ್ಬಿಡೋಣ. ಲೆಟ್ಸ್ ಗೋ. ಅಂದ್ರೆ ವಿಷಯ, ನಾಳೆ ಹರ್ಷದು ಔಟಿಂಗ್ ಇದೆ. ಅದಕ್ಕೆ ಅವ್ನ ಔಟ್ಸೈಡ್ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ 2 ತಿಂಗ್ಳಿಗೆ ಒಂದ್ಸರಿನೋ 1 ತಿಂಗ್ಳಿಗೆ ಒಂದ್ಸರಿನೋ ಗೈಸ್ ಔಟಿಂಗ್ ಕಳ್ಸೋದು. ಅದಕ್ಕೆ ಅವನ್ ಡೇ ಸ್ಪೆಷಲ್ ಮಾಡಬೇಕು ಅಂತ ನಾವೆಲ್ಲ ಹೋಗ್ತಾ ಇದ್ದೀವಿ ಧರ್ಮಸ್ಥಳ. ಕಮಾನ್, ಲೆಟ್ಸ್ ಗೋ ಟು ಧರ್ಮಸ್ಥಳ ಗೈಸ್. ಗೈಸ್, ರಾತ್ರಿ ಬಂದು ಅಷ್ಟೊತ್ತಿಗೆ 1:12 ಆಗಿತ್ತು. ಬಂದಿದ್ದ ತಕ್ಷಣ ಹಂಗೆ ಬಿದ್ಕೊಂಡ್ವಿ. ಅದಕ್ಕೆ ಗೈಸ್ ಬೆಳಗ್ಗೆ ಎದ್ದಿದ ತಕ್ಷಣ ವ್ಯೂ ನೋಡಿ, ಮಸ್ತ್ ಆಗಿದೆ ಧರ್ಮಸ್ಥಳ ವ್ಯೂ. ಫುಲ್ ಮಳೆ ಗೈಸ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ತಾನೆ ಹರ್ಷ. ಬಂದಿದ್ದ ತಕ್ಷಣ ಅವ್ನೆಲ್ಲ ಹೋಗ್ಬೇಕು, ಅಲ್ಲಿ ಕರ್ಕೊಂಡು ಹೋಗ್ಬೇಕು ಗೈಸ್. ನಾವೇನು ಅಂದ್ಕೊಂಡಿದ್ವಿ, ಮಂಗಳೂರು ಹೋಗೋಣ ಅಂದ್ಕೊಂಡಿದ್ದೀವಿ, ಬೀಚೆಲ್ಲ ನೋಡೋಣ. ಅವನೆಲ್ಲೆಲ್ಗೆ ಹೋಗ್ಬೇಕು ಅಂತನೋ ಅಲ್ಲಿ ಕರ್ಕೊಂಡು ಹೋಗೋಣ. ಅವನ್ ಡೇ ಸ್ಪೆಷಲ್ ಮಾಡೋಣ ಗಾಯ್. ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ ನೀನೊಂದು ಸಾಂಗ್ ಹರ್ಷ. ಮರ್ತೋಗಿದ್ಯಾ? ಹಾಸ್ಟ್ಲಿಗೆ ಹೋದ್ಮೇಲೆ ಫುಲ್ ಮರ್ತೋಗಿದ್ಯಾ? ಇದ್ರೆ ನೆಮ್ಮದಿ ಆಗಿರ್ಬೇಕು. ಈ ರೂಮ್ಗೆ ಹೋಗೋಣ ಬರಲಿ. ಇಲ್ಲಿ ಬರ. ಇದು ಪಾಸ್ವರ್ಡ್ ಐತೆ ವೈಫೈದು, ತೆಗಿಯೋಬೇಕು. ಇದೇನು ಓಪನ್ ಆಗ್ತಿಲ್ಲ. ಇದು ಟ್ಯಾಪ್ ಮಾಡೋಣ ಗೈಸ್. ರೂಮ್ ಓಪನ್ ಆಗ್ತಾ ಇಲ್ಲ ಗೈಸ್. ರೂಮ್ ಓಪನ್ ಆಗ್ತಾ ಇಲ್ಲ, ಏನೋ ಆಗ್ಬಿಟ್ಟಿದೆ.
ನನ್ನ ಹತ್ರ ಇದೀನ ಈ ರೂಮ್ದೇನು ಕೊಡ ಇಲ್ಲಿ ಕೊಡ ಯಾಕೋ ಇದು ಹಾ ಆಯ್ತು ಬಾ ಗೈಸ್ ರೂಮ್ ನೋಡಿ ಗೈಸ್ ಮಸ್ತ್ ಇದೆ ಎಲ್ಲ ಗಲೀಜ್ ಮಾಡ್ಬಿಟ್ಟಿದೀವಿ ರೂಮ್ ವ್ಯೂ ನೋಡಿ ಮಸ್ತ್ ಬೆಟ್ಟಗಳೆಲ್ಲ ನಮ್ಮ ಹರ್ಷ ಜಾಸ್ತಿ ದಿನಕ್ಕೆ ಬಂದಿದ್ದಾನೆ ಮೊನ್ನೆ ತಾನೇ ಬಂದಿದ್ದೆ ಮದ್ವೆಗೆ ಮತ್ತೆ ಏನ್ ಹರ್ಷ ನನ್ ಫ್ರೆಂಡ್ಸ್ ಹಂಗೆ ಏನಂತ ಮೊನ್ನೆ ತಾನೇ ಹೋಗಿದ್ದಲ್ವ ಅಂತ. ಗೈಸ್ ಈಗ ಚೆಕ್ಔಟ್ ಮಾಡೋ ಸಮಯ ಚೆಕ್ಔಟ್ ಮಾಡ್ತಾ ಇದೀವಿ ಈಗ ರೂಮ್ ನ ಮಸ್ತ್ ಇತ್ತು ಗೈಸ್ ರೂಮ್ ವ್ಯೂ ಅಂತೂ ಮಸ್ತ್ ಇದೆ ಗೈಸ್ ಈ ಕಡೆ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಎಲ್ಲ ಮಸ್ತ್ ಆಗಿತ್ತು ನೋಡಿ ಸಖತ್ ಆಗಿದೆ ಗೈಸ್ ರೂಮ್ ಎಲ್ಲ ಈಗ ರೂಮ್ ನ ಚೆಕ್ಔಟ್ ಮಾಡ್ಬೇಕು ಲೆಟ್ಸ್ ಗೋ ಗೈಸ್ ಫೈನಲಿ ಆದಿಸ್ಥಳ ಸ್ವಾಮಿ ಕೊರಗಜ್ಜಾಗೆ ಬಂದಿದ್ದೀವಿ ಗೈಸ್ ನಾವು ಬಂದಿರೋದಿದೆ ಫಸ್ಟ್ ಟೈಮು ಮಸ್ತಾಗಿದೆ ಗೈಸ್ ನೆಕ್ಸ್ಟ್ ತಿಂಗ್ಳು ಅನ್ಸತ್ತೆ ನೆಕ್ಸ್ಟ್ ತಿಂಗಳು ಬರೋ ತಿಂಗಳು ಗೈಸ್ ಕೊಳ್ಳಾಕ್ ಬರಬೇಕು ಅನ್ಕೊಂಡಿದೀವಿ ನೋಡೋಣ ಆ ಕೊರಗಜ್ಜಾನೆ ದಾರಿ ಮಾಡ್ಕೊಡ್ಬೇಕು ನಮಗೂ ಬರೋಕ್ಕೆ ಮತ್ತೆ ಎಲ್ಲಿಗೆ ಪ್ರಯಾಣ ಇನ್ನ ಮಂಗಳೂರು ಗಾಯ್ಸ್ ಇಲ್ಲಿಂದ ಎಷ್ಟು ದೂರ? ಗೈಸ್ ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜ್ ಈಗ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ ಗೆ ಬಂದಿದೀವಿ ಬನ್ನಿ ಗೈಸ್ ಮಸ್ತ್ ಆಗಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ತಾಯಿನ ಗೈಸ್ ಫೈನಲಿ ದರ್ಶನ ಎಲ್ಲ ಮುಗೀತು ತಾಯಿನ ಎಲ್ಲರಿಗೂ ಒಳ್ಳೇದ್ ಮಾಡಮ್ಮ ಅಂತ ಬೇಡ್ಕೊಂಡು ಒಂದ್ಸರಿ ಎಲ್ಲ ಗೈಸ್ 2 ಸರಿ ದರ್ಶನ ಆಯ್ತು ಪ್ರಸಾದ ಎಲ್ಲ ತಿನ್ಕೊಂಡು ಈಗ ಮಂಗಳೂರು ಕಡೆ ನಮ್ಮ ಪಯಣ ಮಂಗಳೂರಿಗೆ ಹೋಗಿ ಒಳ್ಳೆ ಊಟ ಮೀನು ಊಟ ತಿನ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ಗೈಸ್ ಅವನು ಕೊಡಿಸ್ತಾ ಇದ್ರು ಗೈಸ್ ಸೈಕಂತೂ ಸೈಕಿದೆ ನೋಡಿ ಗೈಸ್ ವ್ಯೂ ಯಾವ್ದು ಮಾಮ್ ಇದು ಹೋಟೆಲ್ಲು ಯಾವ್ದು ಹೋಟೆಲ್ ಇದು ಗಿಜ್ಲಿ ಗೈಸ್ ಮಸ್ತ್ ಇದೆ ಆಂಬಿಯನ್ಸ್ ಎಲ್ಲ ಸಖತ್ತಾಗಿದೆ ಒಳಗಡೆ ಫುಡ್ಡು ಸಖತ್ತಾಗಿದೆ ಫಿಶ್ ತಿನ್ನೋದು ತೋರಿಸಿಲ್ಲ ಯಾಕೆ ಅಂದರೆ ಡಿಸ್ಟಿಕ್ ಮಾಡಿಬಿಡ್ತೀರ ನೀವು ಡಿಸ್ಟಿಕ್ ಬಿಡ್ತೀರ ನಮಗೆ ಅಂತ ನಾವು ತೋರಿಸಿಲ್ಲ ಗೈಸ್ ಸಖತ್ತಾಗಿದೆ ಹರ್ಷ ಗೈಸ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹರ್ಷ ಔಟಿಂಗ್ ಮುಗಿಯುತ್ತೆ ಇವಾಗ ಟೈಮು 3:30 ಆಗ್ತಿದೆ ಗೈಸ್ ಇನ್ನೊಂದು 2.5 ಗಂಟೆ ಅಷ್ಟೇ ಗೈಸ್ ಹರ್ಷ ಔಟಿಂಗ್ ಟೈಮ್ ಇಸ್ ಕಂಪ್ಲೀಟೆಡ್ ಗೈಸ್ ಕ್ರೇಜಿ ಅಂದ್ರೆ ಕ್ರೇಜಿ ಗೈಸ್ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತ್ ಇತ್ತು ಇಲ್ಲಿ ನೋಡಿ ಇಲ್ಲಿ ಮುಂದೆ ಒಂಥರ ಬ್ರಿಡ್ಜ್ ತರ ಇದೆ ಗೈಸ್ ಅದು ಬ್ರಿಡ್ಜ್ ಅಲ್ಲ ಆಕ್ಚುಲಿ ಅಲ್ಲಿ ಅಪಾರ್ಟ್ಮೆಂಟ್ ಅವ್ರು ಕಟ್ಕೊಂಡಿರೋದು ದಾರಿ ಮಾಡ್ಕೊಂಡಿರೋದು ಅವರು ಮೇಲೆ ಹೋಗಕ್ಕೆ ಬರಕ್ಕೆ ಎಲ್ಲ ನೋಡಿ ಗೈಸ್ ಮಸ್ತ್ ಇದೆ ಓಹೋ ನೆಕ್ಸ್ಟ್ ಲೆವೆಲ್ ಗೈಸ್ ಇವಾಗ ಜಂಪ್ ಮಾಡ್ತಾರೆ ನೋಡಿ ಗೈಸ್ ಆದರ್ಶ್ ಬಂಜಿ ಜಂಪಿಂಗ್ ಜಂಪ್ ಮಾಡ ಆದರ್ಶ್ ಏನ್ ಗೊತ್ತಾ ಇದು ಡೆವಿಲ್ಸ್ ಕಿಚನ್ ಕತ್ಲ್ ಕಾಣಿಸ್ತಾ ಇದೆ ಇಲ್ಲಿ ಇದ್ರ ಕೆಳಗಡೆ ಗುಣಕ್ಕೆ ಡೆವಿಲ್ಸ್ ಕಿಚನ್ ಗೈಸ್ ಅದ್ರಲ್ಲಿ ಬಿದ್ದೋಗ್ತಾನಲ್ಲ ಅವನ ಹೆಸರೇನು ಶುಭಾಸು ಎಲ್ಲಿ ಆದ್ರೆ ಊಟ ಬಂದಿದೆ ಶುಭಾಶು ಇವತ್ತು ಊಟ ಕಡಿಮೆ ಸಿಗುತ್ತೆ ಅದಕ್ಕೆ ಎಷ್ಟು ಸಣ್ಣ ಇದೆ ನೋಡಿ ಊಟ ಕಡಿಮೆ ಶುಭಾಸ ಇನ್ನೇನ್ ಹರ್ಷ ಹೆಂಗಿತ್ತು ಔಟಿಂಗ್ ಏನು ಹಾ ನಾರ್ಮಲ್